ಇದೊಂದು ನನ್ನ ಸ್ನೇಹಿತರು ಹೇಳಿದ ಮಾತು. ತಮಿಳುನಾಡಲ್ಲಿ ಯಾವುದೋ ಒಂದು ಸಣ್ಣ ಊರಲ್ಲಿ ಆದಂಥ ಘಟನೆ ಅಂತ ಹೇಳ್ತಾ ಇದ್ರು. ಘಟನೆ ಸ್ವಲ್ಪ ಉತ್ಪ್ರೇಕ್ಷೆ ಇದ್ರೂ ಇರ್ಬೋದು, ಆದರೆ ತುಂಬ ಅರ್ಥಗರ್ಭಿತವಾದಂಥ ಒಂದು ಘಟನೆ ಇದು. ಇದೊಂದು ಸಣ್ಣ ಊರು, ನದಿ ತೀರದಲ್ಲಿದ್ದಂಥದ್ದು. ನಮ್ಮ ಕಣ್ಣು ಮುಂಚಿತರ ಬರಬೇಕು. ನದಿಯಿಂದ ಸ್ವಲ್ಪ ದೂರದೊಳಗೆ ಒಂದು ರಸ್ತೆ. ಆ ರಸ್ತೆ ಎರಡು ಕಡೆಗೂ ಸಾಲು ಸಾಲು ಮನೆಗಳಿದ್ದಾವೆ. ಆ ರಸ್ತೆ ಹಿಂಭಾಗದಲ್ಲಿ ಇನ್ನೊಂದು ಸಮಾಂತರವಾದ ಇನ್ನೊಂದು ರಸ್ತೆ, ನದಿಗಿಂತ ಸ್ವಲ್ಪ ದೂರ ಆದದ್ದು. ಅಲ್ಲೂ ಎರಡು ಬದಿಗಳಲ್ಲಿ ಮನೆಗಳು. ಮುಂದೆ ಊರು ವಿಸ್ತಾರ ಆಗ್ತಾ ಇತ್ತು. ಈ ಎರಡು ರಸ್ತೆ ಇತ್ತಲ್ಲ, ಚೆನ್ನಾಗಿ ಬದುಕಿದ್ರು ಜನ, ಶಾಂತತೆಯನ್ನು ಬದುಕಿದ್ರು, ತಕರಾರೇನು ಇರಲಿಲ್ಲ. ಊರು ದೊಡ್ಡದಾದ ಹಾಗೆ ಈ ಎರಡೂ ರಸ್ತೆಗಳಲ್ಲಿ ಮನೆಗಳಲ್ಲಿ ಬೇರೆ ಬೇರೆ ಜನ ಬರೋಕ್ಕೆ ಶುರು ಮಾಡಿದ್ರು. ಮೊದಲು ಒಂದೇ ಥರದ ಜನ ಇದ್ರು. ಈ ಬೇರೆ ಬೇರೆ ಮನಸ್ಸು ಬಂತು. ಬೇರೆ ಬೇರೆ ಮನಸ್ಸು ಬಂದ ತಕ್ಷಣ ಬೇರೆ ಬೇರೆ ಚಿಂತನೆಗಳು ಬರ್ತದೆ. ಹೀಗಾಗಿ ಎರಡೂ ಬೀದಿಗಳ ನಡುವೆ ಸಣ್ಣ ಪುಟ್ಟ ಘರ್ಷಣೆಗಳಾಗ್ತಾ ಇತ್ತು. ಈ ಜನಗಳ ನಡುವೆ ಒಂದು ಸಣ್ಣ ಸ್ಪರ್ಧೆ ಇದ್ದಂಗೆ ಕಾಣಿಸ್ತಾ ಇತ್ತಪ್ಪ. ಮೊದಲನೇ ಬೀದಿ ಮಕ್ಕಳು ಏನಾದರೂ ಕಾರ್ಯಕ್ರಮ ಮಾಡಿದರೆ ಆ ಬೀದಿ ಜನ ಮರುದಿವಸ ತಮ್ಮ ಬೀದಿಯಲ್ಲೂ ಅಂತಹದೇ ಕಾರ್ಯಕ್ರಮ ಮಾಡಲೇಬೇಕು. ಈ ಬೀದಿ ಹೆಣ್ಮಕ್ಳು ಒಂದು ಹಬ್ಬದ ಸಂಭ್ರಮ ತೋರಿಸಿದ್ರೆ ಮತ್ತೊಂದಿನ ಆ ರಸ್ತೆಯಲ್ಲಿ ಹೆಣ್ಮಕ್ಳು ಸಂಭ್ರಮ ಮೈ ತುಂಬ್ತಾ ಇತ್ತು. ಒಂದು ದಿವಸ ಒಂದು ಘಟನೆ ಆಯಿತು. ಈ ಮೊದಲನೇ ಬೀದಿ ಇತ್ತಲ್ಲ, ಅಲ್ಲಿ 6ನೇ ಮನೆಯಿಂದ ಸಾಯಂಕಾಲ ಹೊತ್ತು ಸುಮಾರು 5:30 6 ಗಂಟೆ ಇರಬೇಕು, ಒಬ್ಬರು ಮುದುಕರು ಮನೆಯಿಂದ ಹೊರಟರು. ತುಂಬ ವಯಸ್ಸಾಗಿತ್ತು, ನಡಿಗೆ ಸ್ವಲ್ಪ ಹೊಯ್ದಾಡ್ತಾ ಇತ್ತು, ಬುದ್ಧಿ ಅಷ್ಟು ಸರಿ ಇರಲಿಲ್ಲ. 80 ವರ್ಷ ಆಗಿರ್ಬೇಕು ಅವ್ರಿಗೆ. ಅವ್ರ ಕಣ್ಣಿಂದ ನೀರು ಧಾರಾಕಾರವಾಗಿ ಸುರಿತಾ ಇತ್ತು. ಬಟ್ಟೆ ಸ್ವಚ್ಛವಾಗಿರಲಿಲ್ಲ. ಆ ಸ್ವಚ್ಛವಿಲ್ಲದ ಬಟ್ಟೆ, ಕಣ್ಣೀರು ನೋಡಿದ್ರಲ್ಲ ಪಕ್ಕದ ಮನೆಯವರು ತಮ್ಮೊಳಗೆ ಮಾತಾಡ್ಕೊಂಡ್ರು. ಛೇ, ಎಂಥ ಜನರೇ ಇವರು, ಪಾಪ ಮುದುಕನ ಬೈದು ಹೊರಗೆ ಹಾಕಿದ್ದಾರೆ ಮನೆಯಿಂದ. ಎಲ್ಲಿ ಹೋಗ್ತಾ ಮುದುಕ ಪಾಪ ಈ ವಯಸ್ಸಿಗೆ ಅಂದರು. ನಮ್ಮಲ್ಲಿ ಕುತೂಹಲ ಜಾಸ್ತಿ. ಅವ್ರ ಪಕ್ಕದ ಮನೆಯವ್ರಿಗೆ ಈ ವಿಷಯ ಹೇಳಿದರು. ಅವ್ರು ಮತ್ತೊಬ್ರು ಹೇಳಿದ್ರು. ಹಿಂಗೆ ಮಾತಿನ ಸರಪಳಿ ನಡ್ಕೊಂಡು ಹೋಯ್ತು. ಒಂದು 7-8 ಮನೆ ಹೋಗೋದ್ರೊಳಗೆ ಈ ಮಾತು ಬೇರೆನೇ ಆಗಿತ್ತು. ಇದು ಹಿಂಗಾಗತ್ತೆ ಎಲ್ಲ ಗೊತ್ತು. ನಾನು ಒಂದು ನೋಡಿದ್ದು. ರಾಮರಾಯರು ಮನೆಗೆ ಬಂದರು ಸಾಯಂಕಾಲ. ಪಕ್ಕದ ಮನೆ ಹೊರಗೆ ನಿಂತಿದ್ರು. ಏನು ಎಲ್ಲೋಗಿದ್ರು ರಾಮರಾಯರು ಅಂತ ಕೇಳಿದ್ರು. ಏನಿಲ್ಲ, ನನ್ನ ಮಗಳು ಮುಂಬೈಗೆ ಹೋದ್ಲಲ್ಲ, ಕಳಿಸಿ ಬಂದೆ ಸ್ಟೇಷನ್ಗೆ ಹೋಗಿ ಅಂದರು. ಏನು ದೊಡ್ಡದು ವಿಷಯ ಇದು. ಅವರು ಪಕ್ಕದ ಮನೆ ಹೇಳಿದರು, ರಾಮರಾಯರ ಮಗಳು ಮುಂಬೈಗೆ ಹೋದ್ಲಂತೆ. ಅವ್ರು ಮತ್ತೊಬ್ರು ಹೇಳಿದರು, ಗೊತ್ತಾಯ್ತಾ ನಿಮ್ಮ ಸುದ್ದಿ, ರಾಮರಾಯರ ಮಗಳು ಮುಂಬೈಗೆ ಹೋಗ್ಬಿಟ್ಲಂತೆ ಅಂದ್ರಂತೆ. ಅದ್ರ ಮುಂದಿನ ಮನೆಗೂ ಸುದ್ದಿ ಏನಾಯಿತು ಗೊತ್ತಾಯ್ತಾ ನಿಮಗೆ, ರಾಮರಾಯರ ಮಗಳು ಮುಂಬೈಗೆ ಓಡೋದ್ಲಂತೆ. ಅದ್ರ ಮುಂದಿನ ಮನೆಗೆ ಅದು ಏನು ವಿಷಯನೇನಪ್ಪ, ಅವ್ನು ಯಾವನೋ ಜೊತೆ ಕಟ್ಕೊಂಡು ಓಡೋದ್ಲಂತಕ್ಕೆ. ಪಾಪ ರಾಮರಾಯರು ಹೇಳ್ತಾ ಇದ್ರು ಮನೆ ಮುಂದೆ. ಆದದ್ದೇನು ಹೇಳೋದೇನು, ಹೀಗೆ ಮಾತಿನ ಸರಪಳಿ ಹೋಗೋ ಹೊತ್ತಿಗೆ ಬದಲಾಗಿ ಹೋಗುತ್ತೆ. ಇದೇ ರೀತಿ ಇಲ್ಲಾಯ್ತು. ಮುಂದೆ 6-8 ಟೈಮ್ ಮನೆಗೆ ಹೋದಾಗ ಸುದ್ದಿ ಏನು ಹತ್ತು, ಆ ಮನೆಯವನಿದ್ದಾನಲ್ಲ 6ನೇ ಮನೆಯವನು ನೀಚ, ತಂದೆಯನ್ನು ಹೊಡೆದು ಮನೆಯಿಂದ ಹೊರಗೆ ಹಾಕಿದ್ದ. ತಾಯಿಯನ್ನು ಹೊಡೆದಂತೆ ಆಕೆ ಸತ್ತೇ ಹೋದ್ರು. ಪಾಪ ಗಾಬರಿಯಾಗಿ ಅಪ್ಪ ಅಳುತ್ತಾ ಮನೆಯಿಂದ ಹೊರಗೆ ಹೋದ. ಈ ಮುದುಕನ ಗೊತ್ತಾಗಲ್ಲ ಪಾಪ, ನೆನಪಿಲ್ಲ. ಹಿಂದಿನ ಬೀದಿ ಹೋದ. ಅಲ್ಲಿ ಜನ ಇವನು ನೋಡಿದ್ರು. ಓಹೋ, ಮುಂದಿನ ಬೀದಿ ಮನುಷ್ಯ ಆಯ್ತಾ, 6ನೇ ಮನೆಯವನು. ಒಬ್ಬ ಮನುಷ್ಯ ಅಲ್ಲಿ ಹೋಗಿ ಕೇಳ್ಕೊಂಬಂದ, ಹಿಂದಿನ ಮನೇಲಿ ಏನಾಗಿದೆ ನೋಡ್ಕೊಂಬರೋಣ ಬೀದಿಯಲ್ಲಿ ಅಂತ. ಬಂದು ಏನು ಹೇಳ್ದ ಗೊತ್ತಾ, ಅವನು ತಿಳಿದಿದ್ದು ಹಿಂದಿನ ಬೀದಿಯಲ್ಲಿ ಕೋಲಾಹಲ ಆಗಿ ಹೋಗಿದೆ. 3-4 ಮನೆ ತುಂಬ ಜಗಳಾಗಿದೆ, 6 ಜನ ಸತ್ತು ಹೋಗಿದಾರಂತೆ. ಆ 6ನೇ ಮನೆಯವನು ತಾಯಿಯನ್ನು ಕೊಂದು ಮುದುಕನ್ನು ಹೊರಗೆ ಹಾಕಿದಾನಂತೆ. ಪಕ್ಕದವನು ಜಗಳಕ್ಕೆ ಹೋದರೆ ಅವ್ರನ್ನೂ ಹೊಡೆದಿದ್ದಾರೆ. ತುಂಬ ಗಲಾಟೆ ಆಗಿದೆ. ಈ ಜಗಳ ನಮ್ಮ ಬೀದಿಗೂ ಬರುತ್ತೆ. ಇನ್ನು ಈ ಮುದುಕನ್ನ ನಮ್ಮ ಬೀದಿಯಲ್ಲಿ ಇರೋದಕ್ಕೆ ಬಿಟ್ಟರೆ ಅವ್ರಮ್ಮನ ಹೊಡೆಯಕ್ಕೆ ಬರ್ತಾರೆ ಅಂತ ಬಿಸಿರತ್ತು ಹುಡುಗ ಹೇಳ್ದ. ಹೇಳ್ರು, ನಾನು ಬೆಳೆ ತೊಟ್ಕೊಂಡು ಕೂತಿದ್ದೀವ, ಹೇಳ್ರ ಮೇಲೆ ಆಯುಧ ತಗೊಳ್ರಿ, ಹೋಗೋಣ, ಸಿದ್ಧಾಗೋಣ. 10 ಹುಡುಗರು ಒಂದು ಕ್ಷಣದಲ್ಲಿ ಕೋಲು ದೊಣ್ಣೆ ಬಚ್ಚಿ ಹಿಡ್ಕೊಂಡು ರಸ್ತೆಗೆ ಇಳಿದ್ರು. ಮೊದಲನೇ ಬೀದಿ ಅವನೊಬ್ಬ ಕಿಟಕಿಯಿಂದ ನೋಡಿದ ಹಿಂದಿನ ಬೀದಿಯಲ್ಲಿ ಏನಾಗ್ತಾ ಇದೆ ಅಂತ. ಅವನಂದ, ಅಯ್ಯೋ, ಈ ಮುದುಕ ಹಿಂದಿನ ರಸ್ತೆಗೆ ಹೋಗಿ ಏನೋ ಹೇಳಿದ್ದಾನೆ. ತಾನು ಹೆಂಡತಿಯನ್ ಮಗ ಕೊಂದದ್ದು, ತಾನು ಹೊಡೆದದ್ದು ಎಲ್ಲ ಹೇಳಿರ್ಬೇಕು. ಅದಕ್ಕೆ ಆ ಬೀದಿ ಹುಡುಗರೆಲ್ಲ ಆಯುಧ ಹಿಡ್ಕೊಂಡು ತಯಾರಾಗಿದ್ದಾರೆ ಅಂತ ಹೇಳ್ದ. ಇವರೆಲ್ಲ ಶಕ್ತಿ ಕಮ್ಮಿನಾ? ಇವರಲ್ಲಿ 10 ಹುಡುಗರು ಯುದ್ಧಕ್ಕೆ ತಯಾರಾದ್ರು. ವಾತಾವರಣ ಕ್ಷಣಕ್ಕೆ ಉಗ್ರ ಆಗ್ತಾ ಇತ್ತು. ಇನ್ನೇನು ಹೊಡೆದಾಟ ಆಗ್ಬಿಡ್ಬೇಕು. ಆ 2ನೇ ಬೀದಿ ಇತ್ತಲ್ಲ, ಹಿಂದಿನ ಬೀದಿ, ಪುಟ್ಟ ಹುಡುಗ ಮನೆ ಮುಂದೆ ಕಟ್ಟೆ ಮೇಲೆ ಕೂತಂತ ಮುದುಕರನ್ನ ಕೇಳಿದ, ಯಾಕಜ್ಜ ಇಲ್ಲಿ ಕೂತಿ, ಕತ್ಲಾಗಿಲ್ವಾ ಅಂತ ಕೇಳಿದ. ಆ ಮುದುಕ ಹೇಳ್ದ, ನನ್ನ ಮನೆಗೆ ಹೋಗಬೇಕಪ್ಪ, ಕತ್ಲೆ ಆಗ್ತಾ ಇದೆ, ನನ್ನ ಮನೆಗೆ ಹೋಗೋದು ಗೊತ್ತಾಗ್ತಾ ಇಲ್ಲ, ನನಗೆ ಹೆಂಗೆ ಹೋಗೋದು ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಲಿ ಅಂದ. ಆ ಪುಟ್ಟ ಹುಡುಗ, ಬಾಜ ಕರ್ಕೊಂಡು ಹೋಗ್ತೇನೆ ನಾನು ನಿಮ್ಮ ಮನೆಗೆ ಗೊತ್ತು ಅಂತ ಹೇಳಿ ಮುದುಕನ ಕೈ ಹಿಡಿದು ಅವನ ಮನೆ ಕರ್ಕೊಂಡು ಹೋದ. ಮನೆಯಲ್ಲಿ ಎಲ್ಲ ಶಾಂತವಾಗಿದೆ. ಇದೇ ಗಲಭೆ ಕಾರಣ ಆದ ಸ್ಥಳ ಅಲ್ವಾ. ಮುದುಕನ ಮಗ ಬಂದ, ಪ್ರೀತಿಯಿಂದ ಅಪ್ಪನ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋದ. ಅಪ್ಪ ಎಲ್ಲಿ ಹೋಗಿದ್ದೆ ನೀನು, ಕತ್ಲೆಯಲ್ಲಿ ಗೊತ್ತಾಗಲ್ಲ ನಿನಗೆ, ಬಾ ಒಳಗೆ ಬಾ ಕರ್ಕೊಂಡು ಹೋದ. ಆ ಯುದ್ಧ ಕ್ಷೇತ್ರರಾಗಿದ್ರಲ್ಲ 2 ಬೀದಿ ನಾಯಕರು ಬಂದರು. ಮಗನ ಕೇಳಿದ್ರು, ಏನು ನಡೆದಿದೆ ಗಲಾಟೆ, ಏನು ನಡೆದಿ ಮನೆಯಲ್ಲಿ ಅಂತ ಕೇಳಿದ್ರು. ನಿಮ್ಮಿಂದಾಗಿ ಊರಲ್ಲಿ ಗಲಭೆ ವಾತಾವರಣ ಉಂಟಾಗ್ಬಿಟ್ಟು
ಮಗ ಹೇಳಿದ ನಮ್ಮಲ್ಲಿ ಏನೂ ತೊಂದರೆ ಇಲ್ಲಲ್ಲ, ಹಾಗಾದ್ರೆ ಹತ್ಕೊಂಡು ಯಾಕೆ ಹೊರಗೆ ಹೋದ್ರು, ಏನ್ ಗಲಾಟೆ ಇದು? ಪಕ್ಕದ ಮನೆಯ ಪ್ರಶ್ನೆ. ಸೊಸೆ ಹೇಳಿದ, ಅಯ್ಯೋ ಕರ್ಮವೇ, ಹತ್ತಿಲ್ಲಪ್ಪ ಅವರು ಮನೆಯಲ್ಲಿ ಸುಮ್ಮನೆ ಕೂಡಲ್ಲ, ಸಹಾಯ ಮಾಡಕ್ ಬರ್ತಾರೆ. ನಾನು ಈರುಳ್ಳಿ ಹೆಚ್ತಾ ಇದ್ದೆ ಸಂಜೆ ಅಡುಗೆಗೆ, ನಾನು ಹೆಚ್ತೆ ಅನ್ಕೊಂಡು ಅಂದ್ರು. ಬೇಡ ಅಂದೆ. ಪಾಪರು ಬರಲ್ಲ, ಕೈ ನಡುಗುತ್ತೆ. ಈರುಳ್ಳಿ ಕತ್ತರಿಸ್ತಾ ಕಣ್ಣಿಗೆಲ್ಲ ಒರೆಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಗೊತ್ತಾಗಿಲ್ಲ, ಹಾಗೆ ಹೊರಗೋಗಿದ್ದಾರೆ. ನಾವು ಎಲ್ಲಿ ಹೋದ್ರಪ್ಪ ಅಂತ ನೋಡ್ತಾ ಇದ್ವಿ. ಆಯ್ತಲ್ಲ, ಜನ ತಮ್ಮ ಆಯುಧಗಳನ್ನು ಮುಚ್ಕೊಂಡು ತಮ್ಮ ಮನೆಗೆ ಹೋದ್ರು. ಸ್ವಾಮಿ ಸ್ವಲ್ಪ ವಿಚಾರ ಮಾಡಿ ನೋಡಿ, ಪ್ರಪಂಚದಲ್ಲಿ ಆಗೋದು ಹೀಗೇನೆ ಅಲ್ವಾ? ವಿಷಯ ಒಬ್ಬರಿಂದ ಮತ್ತೊಬ್ಬರಿಗೆ ಹೋಗುವಾಗ ಬದಲಾಗಿ ವಿಕಾರಗೊಂಡು ಇನ್ನೇನೂ ಆಗ್ಬಿಡುತ್ತದೆ, ಅನಾಹುತಕ್ಕೆ ಕಾರಣ ಆಗುತ್ತೆ ಅಲ್ವಾ? ಅದಕ್ಕೆ ನಾ ದಯವಿಟ್ಟು ಎಲ್ಲರಲ್ಲೂ ಪ್ರಾರ್ಥನೆ ಮಾಡೋದು, ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳಿ. ನನ್ನ ಮಾತುಗಳನ್ನ ಒಬ್ಬರಿಂದ ಮುಟ್ಟಿಸಿದಾಗ ನಾನು ಹೇಳಿದ್ದೇ ಬೇರೆ, ಕೊನೆಗೆ ಮುಟ್ಟೋದೇ ಬೇರೆ. ಈ ಅನಾವಶ್ಯಕವಾದಂತ ಸಂವಹನ ಬಹಳ ಅಪಾಯಕಾರಿಯಾದಂಥದ್ದು.